ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಕೋದಂಡರಾಮ್ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸ್ವತಃ ಹಿರೇಮಗಳೂರು ಕಣ್ಣನವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲೂ ಕೇಳಿಲ್ಲ ಸರ್, ಕೊಟ್ಟ ಸಂಬಳವನ್ನ ವಾಪಸ್ ಕೇಳಿದಂತಹ ಉದಾಹರಣೆ ನನ್ಗಂತೂ ಗೊತ್ತಿಲ್ಲ. ಇದು ಎಂತ ನೋಟಿಸ್ ಸರ್? ನೋಟಿಸ್ ಏನ್ ಹೇಳ್ತಾ ಇದೆ? ಯಾವಾಗ ಸಿಕ್ತು ತಮ್ಗೆ? ಅದು ಈಗ ಉದಾಹರಣೆಗೆ ನಾನು 44ನೇ ವರ್ಷದ ದೇವಸ್ಥಾನದ ಅರ್ಚಕ ವೃತ್ತಿ. ನನಗೆ ಕನ್ನಡ ಪೂಜಾರಿ ಅಂತಲೇ ಜನತೆ ಒಪ್ಕೊಂಡಿದೆ. ನಿಜ. ಈಗ ಮೊನ್ನೆ 2012 23ನೇ ಇಸ್ವಿಯ ಈ ದಿನಾಂಕ ತಿಳುವಳಿಕೆ ಪತ್ರ ಅಂತ ಕುರಿತು ಅಂತ. ಆಶ್ಚರ್ಯ ಅಂತ ಹೇಳಿದ್ರೆ ನಾವ್ಯಾರೇನು ಅರ್ಜಿ ಹಾಕಿದವರು ಒತ್ತಾಯ ಮಾಡಿದವರು ಅಲ್ಲ. ಆದರೆ ಅವರೇ ಕೊಟ್ಟಿರುವ 2013 ಮತ್ತು 14ನೇ ಇಸ್ವಿಯಿಂದ 2023ರವರೆಗೆ ಅವರು ಹೇಳುವ ಪ್ರಕಾರ ಈ ಕಂಡ ದೇವಾಲಯದ ವಾರ್ಷಿಕ ಆದಾಯಕ್ಕಿಂತ ವಾರ್ಷಿಕ ವೆಚ್ಚ ಹೆಚ್ಚಾಗಿರುವುದರಿಂದ ಅನುದಾನಕ್ಕೆ ಹೆಚ್ಚುವರಿಯಾಗಿ ನಿಮಗೆ ಕೊಟ್ಟಿರುವ NEFT ಪಾವತಿಸಿರುವ ಈ ಒಂದು ಹಣ ಕಡತ ಪರಿಶೀಲನೆಯಂತೆ ಕಂಡು ಬರುತ್ತಿದೆ. ತಮಗೆ ಅನುದಾನಕ್ಕಿಂತ ಹೆಚ್ಚುವರಿ ತಸ್ತೀಕ್ ಪಾವತಿಸಿರುವುದರಿಂದ ನೀವು 4,74,000 ಮೊತ್ತವನ್ನ ಸದರಿ ದೇವಾಲಯದ ಖಾತೆಗೆ ಹಿಂತಿರುಗಿಸುವಂತೆ ಈ ಮೂಲಕ ತಿಳಿಸಿದೆ. ಇಡೀ ಅರ್ಚಕ ವೃಂದವೇ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದಲ್ಲ. ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ದೇವರು, ಧರ್ಮ ಮತ್ತು ನಮ್ಮ ಆಚರಣೆಗಳ ಬಗ್ಗೆ ನಮಗೆ ಕೇಂದ್ರವಾಗಿರ್ತಕ್ಕಂತಹ ಈ ಒಂದು ದೇವಾಲಯಗಳಲ್ಲಿ ಜೀವನೋಪಾಯವೇ ಕಷ್ಟವಾಗಿದ್ದು ದೇವಾಲಯ ನಿರ್ವಹಣೆ ಕಷ್ಟವಾಗಿರ್ತಕ್ಕಂತಹ ಅರ್ಚಕರುಗಳ ಈ ಒಂದು ಸಮೂಹಕ್ಕೆ, ಅದರಲ್ಲಿಯೂ ಕೂಡ ನನಗೆ ಕನ್ನಡದ ಮೂಲಕ ದೇವಸ್ಥಾನಗಳನ್ನ ಕನ್ನಡ ಭಾಷೆಯ ಮುಜರಾಯಿ ಇಲಾಖೆಯಿಂದ ಪ್ರತಿ ತಿಂಗಳು 7,500 ರೂಪಾಯಿ ವೇತನ ಪಡಿಬೇಕು ಅನ್ನೋ ಆದೇಶ ಇತ್ತು. ಹಾಗಿದ್ರೆ ಮೊದಲು ಆಶ್ಚರ್ಯಕರ ಅಂತ ಅನಿಸಿದೆ. ಅದನ್ನ ಸರ್ಕಾರವು ಗಮನಿಸಿಕೊಳ್ಳಬೇಕು, ಮತ್ತೆ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲದೆ ಈಗ ಅಂದ್ರೆ ನಿಜಕ್ಕೂ ದೇವಾಲಯದ ಆದಾಯ ಕಡಿಮೆ ಆಗಿದೆಯಾ ಕಣ್ಣನವರೇ? ದೇವಾಲಯದ ಆದಾಯ ಅಂತ ಹೇಳಿದರೆ ಈ ದೇವಾಲಯ ಮೂಢನಂಬಿಕೆಗಳಾಗ್ಲಿ ಮತ್ತೊಂದಕ್ಕಾಗ್ಲಿ ಈ ಜಾಗ ಇಲ್ಲ. ಎರಡನೇದು ABC ಅಂತ ವರ್ಗೀಕರಣದ ಪ್ರಕಾರ C ಶ್ರೇಣಿಯ ಈ ದೇವಾಲಯಕ್ಕೆ ಭಕ್ತಾದಿಗಳು ಮತ್ತೊಂದು ಬರ್ತಕ್ಕಂಥದ್ದು, ಆದಾಯವಾಗ್ತಕ್ಕಂಥದ್ದು, ಹೋಮ ಹವನಗಳು ಮತ್ತೊಂದು ಅಂತಕ್ಕಂಥದ್ದೆಲ್ಲ ಕಡಿಮೆ. ಇದು ನಗರದಿಂದ 2.5 ಕಿಲೋಮೀಟರ್ ದೂರ ಇರೋದು. ಈಗ ಏನಿದು ಕನ್ನಡದಿಂದ ಅವರು ಪ್ರಸಿದ್ಧಿ ಆಗ್ತಾ ಇರುವ ದೇವಾಲಯ, ಆದಾಯವನ್ನು ಹೆಚ್ಚಿಸ್ತಕ್ಕಂತ ರೀತಿಯಲ್ಲಿ ಅವರುಗಳು ಯೋಜನೆಗಳನ್ನ ರೂಪಿಸಬೇಕೇ ಹೊರತು ಕೊಟ್ಟಿರುವ ತಸ್ತಿಕ್ಕಿನ ಹೆಚ್ಚುವರಿ ಹಣವನ್ನ ಹಿಂತಿರುಗಿಸಿ ಅಂತ ಕೇಳೋದು ಎಷ್ಟು ಮಟ್ಟಿಗೆ ಸರಿ? ನಿಜ ನಿಜ. ಅಲ್ಲ ಈ ತಮಗೆ ಅಂದ್ರೆ ಆದಾಯ ಅನ್ನೋದಕ್ಕೆ ಎಷ್ಟು ಅಂತ ನಿಗದಿಯಾಗಿತ್ತು ಮೊದಲು? ಹೌದು, ಆದಾಯ ಕಡಿಮೆ ಅಂತ ಆದಾಯದಲ್ಲ. ಅವರು ಆದಾಯ ಹೆಚ್ಚೋದಕ್ಕೆ ಅಂದ್ರೆ ಸೌಕರ್ಯಗಳು ಬೇಕಲ್ಲ. ಇಲ್ಲಿ ಇನ್ನು ಯಾತ್ರಿ ನಿವಾಸ ಅಂತ ನಿರ್ಮಾಣವಾಗಿದೆ, ಭಕ್ತಾದಿಗಳು ಬರ್ಬೇಕಲ್ಲ. ಮತ್ತೆ ದೇವಸ್ಥಾನವನ್ನು ಆಕರ್ಷಣೀಯ ಕೇಂದ್ರವಾಗಿ ಭಾಷಾ ದೃಷ್ಟಿಯಿಂದ ಮತ್ತು ಮಾನವೀಯ ಮೌಲ್ಯದ ದೃಷ್ಟಿಯಿಂದ ನಾವು ಜನಕ್ಕೆ ಪರಿಚಯಿಸ್ತಾ ಇದ್ದೇವೆ. ಇದನ್ನ ಯಾವುದೇ ಮೂಢನಂಬಿಕೆ ಬಲಗಡೆ ಪ್ರಸಾದ, ಎಡಗಡೆ ಪ್ರಸಾದ, ಕಂಕಣ ಕಟ್ಟು, ಹೋಮ ಮಾಡು, ಜ್ಯೋತಿಷ್ಯ ಹೇಳು ಅನ್ನುವ ಮೂಢನಂಬಿಕೆ ಕೇಂದ್ರ ಮಾಡಿದ್ವಲ್ಲ. ಅಂದ್ರೆ ಈಗ ಅಲ್ಲಿ ಮೂಲಭೂತ ಸಮಸ್ಯೆಗಳ ಕೊರತೆ ಇದೆಯಾ? ಮೂಲಭೂತ ಸೌಕರ್ಯಗಳ ಕೊರತೆ ಅಥವಾ ದೇವಾಲಯದಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದೆಯಾ ಹೇಗೆ ಅಂತ? ಈಗ ಒಂದು ಯಾತ್ರಿ ನಿವಾಸ ನಿರ್ಮಾಣ ಮಾಡಿದ್ದಾರೆ, ಇನ್ನು ಅದು ಸಂಪೂರ್ಣವಾಗಿ ಅದರ ಒಂದು ಹಣ ಬಿಡುಗಡೆ ಆಗಿಲ್ಲ. ಆಯ್ತಾ? ಅಲ್ಲಿಗೆ ಬಂದ್ಮೇಲೆ ತಾನೆ ನೀವು ಸೌಲಭ್ಯಗಳನ್ನೇ ಕೊಡೋದಿಲ್ಲ. ಯಾವ ಯಾತ್ರಿಕರ ಹತ್ರಕ್ಕೆ ಬರ್ತಾರೆ, ಮತ್ತೆ ಪರಿಚಯಿಸ್ಬೇಕಲ್ಲ. ಈ ಎಲ್ಲ ಸೌಲಭ್ಯಗಳಿಲ್ಲ, ಈಗೆಲ್ಲ ಸಮಸ್ಯೆಗಳ ಬಗ್ಗೆ ಇದ್ರ ಬಗ್ಗೆ ತಾವು ಮುಜರಾಯಿ ಇಲಾಖೆ ಗಮನಕ್ಕೆ ಏನಾದ್ರು ತಂದಿದ್ರಾ? ಹೌದು, ನಾನು ನಮ್ಮ ಜಿಲ್ಲಾಧಿಕಾರಿಗಳ ಮುಂದೆನೂ ಈ ನೋಟಿಸಿನ ವಿಚಾರ ದೇವಾಲಯಕ್ಕೆ ಬಂದಾಗ ಮಾತಾಡಿದ್ದೇನೆ. ತದನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾತಾಡಿದ್ದೇನೆ. ತಹಸೀಲ್ದಾರರು ಕೂಡ ಬಂದಿದ್ರು. ಹೀಗಾಗಿ ನಮ್ಮ ದೇವಾಲಯದ ಸಂಚಾಲಕರು ಆಗಿದ್ದು ಇದೀಗ ಹಾಲಿ ಶಾಸಕರಾಗಿರುವ ಮಾನ್ಯ ತಮ್ಮಯ್ಯನವರ ಗಮನಕ್ಕೂ ಇದನ್ನು ತಂದಿದ್ದೇನೆ. ಏನ್ ಅಲ್ಲಿಂದ ಸ್ಪಂದನೆ ಸಿಕ್ಕಿತ್ತು ತಮಗೆ? ಇನ್ನು ಇಲ್ಲಿವರೆಗೂ ಏನು ಅದರ ಸ್ಪಂದನೆಗೆ ಉತ್ತರ ಸಿಕ್ಕಿಲ್ಲ. ಸಿಕ್ಕಿದ್ದು ಈ ನೋಟಿಸು? ಹೌದು, ಸಿಕ್ಕಿದ್ದಷ್ಟೇ ನೋಟಿಸು. ಅಲ್ಲ, ಇದು ನಿಜಕ್ಕೂ ಅಚ್ಚರಿ ತರುವಂತಹ ವಿಚಾರ ಕಣ್ಣನವರೇ. ತಮ್ಮ ಗಮನಕ್ಕೆ ಬಂದಿರುವಂಗೆ ಈ ತಮ್ಮ ದೇವಾಲಯದಲ್ಲಿ ಇಲ್ಲಿ ತಮಗ್ ಮಾತ್ರ ಬಂದಿರುವಂತದ್ದು ಅಥವಾ ಬೇರೆ ಎಲ್ಲ ದೇವಾಲಯಗಳು ಈ ರೀತಿ ಮುಜರಾಯಿ ಇಲಾಖೆ ಕಳಿಸಿರುವಂತದ್ರ ಬಗ್ಗೆ ಏನಾದ್ರು ತಮ್ಮ ಅರ್ಚಕ ಸಮೂಹದಲ್ಲಿ ಅಂತಹ ಮಾತುಗಳೇನಾದ್ರೂ ಕೇಳಿ ಬಂದಿದ್ಯಾ ಹೇಗೆ ಅಂತ? ಹೇಳಿದಲ್ಲ, ನನ್ನ ನಿರ್ಧರಿಸಿದ್ದೇನೆ. ನನ್ನದೇನಿದ್ದು ಸಮರ್ಪಣಾ ಮನೋಭಾವ. ಆದರೆ ಅರ್ಚಕರ ಕುಟುಂಬಗಳಲ್ಲಿ ಅರ್ಚಕರ ಸಂತತಿಗಳೇ ಇವಾಗಿಲ್ಲ. ದೇವಾಲಯಗಳ
ಬಾಳು ಬೀಳೋದಕ್ಕೆ ಪರಿಸ್ಥಿತಿಯೂ ಕೂಡ ಈ ತರದ ಅರ್ಚಕರಿಗೆ ಸಂಬಳ ಇಲ್ಲ, ಸೌಕರ್ಯಗಳಿಲ್ಲ, ಮತ್ತೆ ಮಿಗಿಲಾಗಿ ಭವಿಷ್ಯ ಇಲ್ಲ ಅಂತ. ಈಗ ಇದು ನೋಡ್ಬಿಟ್ಟು ಅಂತ ಹೇಳಿದ್ರೆ 10 ವರ್ಷದ ಕಟ್ಟು ವಾಪಸ್ ಹಿಂತಿರುಗಿಸು ಅಂತ ಹೇಳೋದ್ ನೋಡಿದ್ರೆ ಇನ್ ಪೂಜೆ ಮಾಡ್ತಾ ಇರ್ತಕ್ಕಂಥ ಅರ್ಚಕರು ಕೂಡ ಬೇರೆ ದಾರಿ ಹೊರಡ್ತಾರೆ. ದೇವಾಲಯಗಳು ಅದರ ಗತಿ, ಅದರ ಸಂಸ್ಕೃತಿ, ಅದರ ದೀಪ ಹಚ್ಚಿ ಅದರನ್ನ ಬೆಳಕಿನಲ್ಲಿ ತೋರಿಸುವ ಪರಿಸ್ಥಿತಿಯ ನಿರ್ಮಾಣ ಏನಾಗುತ್ತೆ ಎನ್ನುವುದನ್ನ ನಾನು ಹೇಳ್ಬೇಕಾದದ್ದಿಲ್ಲ. ನಿಮ್ಮ ಮೂಲಕ ಜನತೆ ಕೇಳ್ತಿದೆ, ಅವರೇ ಅದನ್ನ ಗಮನಿಸಬೇಕು, ಸರ್ಕಾರ ಇತ್ತ ಕಡೆ ಯೋಚಿಸಬೇಕು. ಅಲ್ಲ, ಈಗ ಮೊದಲು ತಮಗೆ ಒಂದು ಆದಾಯ ಅಂತ ನಿಗದಿಯಾದಾಗ ಇಲ್ಲಿ ದೇವಾಲಯಕ್ಕೆ ಎಷ್ಟು ಆದಾಯ ಬರುತ್ತೋ ಅದರಲ್ಲಿ ಅದಕ್ಕೆ ತಕ್ಕನಾಗೆ ತಮ್ಗೆ ಆದಾಯ ಕೊಡ್ತೀವಿ ಅಂತ ಏನಾದ್ರು ಇತ್ತ ಅಲ್ಲಿ? ಅವ್ರು ಹೇಳ್ತಕ್ಕಂಥದ್ದು ಒಂದು ಹುಂಡಿಗೆ ಅಲ್ಲಿ ಏನು ಬರುತ್ತೆ ಆದಾಯ, ಅದರ ಮೇಲೆ ಮತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹಿಂದೆ ಇದ್ದ ಜಮೀನುಗಳಿಗೆ ಅವ್ರು ನಿಗದಿಪಡಿಸಿದಂತಹ ಪ್ರಸ್ತೇಕಿನ ಹಣದಿಂದ ಕೊಡುತ್ತೆ ಅಂತ ಹೇಳಿದ್ದೆ. ಅದನ್ನೇ ಅವರು ಇದ್ರಲ್ಲಿ ಹಾಕಿದ್ದಾರೆ ನೋಡಿ. ಪ್ರತಿ ವರ್ಷ ದೇವಾಲಯಕ್ಕೆ ಬರ್ತಕ್ಕಂತಹ ಉದಾಹರಣೆಗೆ ಹುಂಡಿ 2015ರಲ್ಲಿ 25,000, 2017ರಲ್ಲಿ 1,49,000, ಆಮೇಲೆ 19ನೇ ಇಸ್ವಿಯಿಂದ 20ನೇ ಇಸ್ವಿ ಒಳಗೆ 1,66,000. ಅದರ ತಸ್ತೀಕಗಳು ತಕ್ಕಂತ 99,000 ಸೇರಿದರೆ ಹೆಚ್ಚುವರಿಯಾಗಿ ಬಂದಿರತಕ್ಕಂಥ ಖರ್ಚನ್ನ ಅವೆರಡೂ ಕೂಡಿಸಿ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಅದನ್ನು ಸೇರಿಸಿ ನನ್ನಿಂದ ವಾಪಸ್ ಕೇಳ್ತಾರೆ ಅಂತ ಹೇಳಿದ್ರೆ ನಿಮಗೂ ಸೋಜಿಗ, ನನಗೆ ಸೋಜಿಗ. ನಿಜ ನಿಜ. ಈಗ ತಾವೇನ್ ಮಾಡ್ತೀರಿ ಸರ್? ಈಗ ಕೊಡ್ತೀರಾ? ಈಗ ಸಾರ್ವಜನಿಕರ ಗಮನಕ್ಕೆ ತಂದಿದ್ದೇನೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಆಯ್ತಾ? ಆದ್ದರಿಂದ ಅವರಿಂದ ಅದಕ್ಕೇನು ಪ್ರತಿಕ್ರಿಯೆ ಬರುತ್ತೆ ಆದ ನಂತರದ್ದು ನಿಶ್ಚಯ. ಅಂದ್ರೆ ಈಗ ತಹಶೀಲ್ದಾರ್ ಅವರ ಬಳಿ ತಾವು ಸ್ಪಷ್ಟನೆ ಕೇಳಿದಿರಾ ಕಣ್ಣನವರೇ ಇದ್ರ ಬಗ್ಗೆ? ಹೌದು, ಬಂದಿದ್ರು. ಅವರೇ ಕಳಿಸಿರೋದು. ಜಿಲ್ಲಾಧಿಕಾರಿಗಳನ್ನೇ ನೇರ ಕೇಳಿದೆ. ಆ ದಿನ ತಹಸೀಲ್ದಾರ್ ಇದ್ರು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಇದ್ರು, ಮತ್ತೆ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೇನೆ. ನಾನಂದೆ, ಈ ತರ ನನಗೆ ನೋಟಿಸ್ ಕೊಟ್ಟಿದ್ದೀರಿ ಅಂತಂದ್ರೆ ಸಂಬಳ ಹಿಂತಿರುಗಿಸಿ ಅಂತಿರಲ್ಲ, ಇದು ಯಾವ ನ್ಯಾಯ ಅಂತ ಕೇಳಿದೆ. ಅವರು ಅವತ್ತು ದೇವಸ್ಥಾನದ ಭೇಟಿ ಕೊಟ್ಟಿದ್ರಿಂದ ಅದ್ರ ಬಗ್ಗೆ ಏನು ಹೇಳಿಲ್ಲ. ಅವ್ರು ಏನು ಲಿಖಿತ ರೂಪದಲ್ಲಿ ಕೊಡ್ತಾರೆ ಅದನ್ನ ನಾ ಮಾಧ್ಯಮದ ಮುಂದೆಯೂ ಕೂಡ ಅದನ್ನ ಪ್ರಸ್ತುತಪಡಿಸ್ತೇನೆ. ಧಾರ್ಮಿಕ ಪರಿಷತ್ತು ಮಾಡಿದ್ದಾರೆ, ಅಂತವರು ಕೂಡ ಈ ವಿಚಾರವನ್ನ ಗಮನಿಸಬೇಕು. ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನಿಸಬೇಕು. ಮುಜರಾಯಿ ಸಚಿವರು ಕೂಡ ದೇವಾಲಯದ ಸುಧಾರಣೆಗೆ ನಾನಾ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಅವರು ಕೈಗೊಂಡಿದ್ದಾರೆ. ಆದರೆ ಇದರಲ್ಲಿ ಕೈಗೊಂಡಿರ್ತಕ್ಕಂಥ ಆಶ್ಚರ್ಯ. ಅವರು ಕೂಡ ಇದ್ರ ಬಗ್ಗೆ ಯೋಚಿಸಿದರೆ ದೇವಸ್ಥಾನದ ಉಳಿಕೆ, ದೇವಸ್ಥಾನದ ಬಾಳ್ವಿಕೆ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳ ನಡವಳಿಕೆಗೆ ಮುಂದೆ ಒಂದು ದಿಕ್ಸೂಚಿಯಾಗಿ ಸಿಕ್ಕಿತ್ತು. ಇಲ್ಲದಿದ್ದರೆ ದೇವಾಲಯಗಳು ಪಾಳು ಮಂದಿರವಾಗುತ್ತೆ, ಅದು ನಾಯಿ ನರಿಗಳ ಬೀಡಾಗುತ್ತೆ, ಕೇಳುವವರೇ ಇಲ್ಲ. ಹಾಗಾಗಿ ಇಡೀ ದೇವಸ್ಥಾನಗಳ ಸಂಪೂರ್ಣ ಸಂಸ್ಕೃತಿಯೇ ಊರಿನಿಂದ ನಶಿಸಿ ಹೋಗುತ್ತೆ ಎನ್ನುವ ಒಂದು ಎಚ್ಚರಿಕೆಯ ಮಾತನ್ನ ಕಣ್ಣನವರೇ, ಒಂದು ಇಲಾಖೆ ಇದೆ, ಮುಜರಾಯಿ ಇಲಾಖೆ ಅನ್ನುವಂತ ಒಂದು ಇಲಾಖೆನೇ ಸೃಷ್ಟಿಸಿದ ಮೇಲೆ ಲಾಭ ಬಂದ್ರಷ್ಟೇ ಅದರಲ್ಲಿ ನಾವು ಸಂಬಳ ಕೊಡ್ತೀವಿ ಅಂತ ಹೇಳೋದಕ್ಕಾಗತ್ತಾ? ಅದರ ಜೀರ್ಣೋದ್ಧಾರಕ್ಕೆ, ಅದರ ಉದ್ಧಾರಕ್ಕೆ ಏನೇನು ಸಲಕರಣೆ ಅಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು, ಸೌಕರ್ಯ ಒದಗಿಸ್ಬೇಕು, ಅದೆಲ್ಲದ್ರ ಕಡೆ ಗಮನ ಕೊಡೋದು ಇಲಾಖೆ ಕರ್ತವ್ಯ ಆಗತ್ತಲ್ವಾ? ಈಗ ಒಂದು ನೋಟಿಸ್ ಕೊಡೋದೇ ಅದ್ರ ಕರ್ತವ್ಯ ಅಂತ ಅನ್ಕೊಂಡ್ಬಿಟ್ಟಿದಾರಾ ಹೇಗೆ ಅಂತ? ಅದು ಅವರ ತಿಳ್ಕೋಬೇಕು. ಯಾಕಂದ್ರೆ ಸಿ ವರ್ಗೀಕರಣ ಅಂತ ಹೇಳಿದ ಕೂಡಲೇ ದೇವಾಲಯವನ್ನ ಆದಾಯದಿಂದ ನೀವು ಗಮನಿಸ್ತಕ್ಕಂಥದ್ದಲ್ಲ, ಅದರ ಶಿಲ್ಪಕಲೆ. ಉದಾಹರಣೆಗೆ ಹಿರೇಮಗಳೂರು ಪಕ್ಕದಲ್ಲೇ ಒಂದು ಮರಲೆ ಅಂತಿದೆ, ನೀವು 10 ಕೋಟಿ ಖರ್ಚು ಮಾಡಿದ್ರು ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರಾಚೀನ ದೇವಾಲಯ. ಅಲ್ಲಿ ಅರ್ಚಕರೇ ಇಲ್ಲ. ಇಡೀ ದೇವಾಲಯ ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದನ್ನ ಪ್ರವಾಸೋದ್ಯಮ ತಾಣಗಳ ಮೂಲಕ ಪರಿಚಯಿಸುವ ಸ್ಥಳವಾಗಿಸಿ ಅದಕ್ಕೆ ಆದಾಯ ಬರುವ ಹಾಗೆ ಯೋಚಿಸಬೇಕಾದದ್ದು ಪ್ರವಾಸೋದ್ಯಮ ಇಲಾಖೆ ಮತ್ತು ಸರ್ಕಾರದ ಗಮನವೇ ಹೊರತು ಸಾರ್ವಜನಿಕರದಲ್ಲ. ಸಾರ್ವಜನಿಕರು ಹೋಗೋದಕ್ಕೆ ಸೌಕರ್ಯಗಳು ಬೇಕು, ಆಮೇಲೆ ಪೂಜೆ ಪುನಸ್ಕಾರದ ವ್ಯವಸ್ಥೆಗಳು ಬೇಕು, ಅಲ್ಲಾದ್ರೂ ಪ್ರಸಾದದ ವ್ಯವಸ್ಥೆಗಳಿರಬೇಕು, ಅದಕ್ಕೆಲ್ಲ ಹಣ ವೆಚ್ಚ ಮಾಡ್ಬೇಕಲ್ಲ. ನಿಜ. ಈಗ ಈ ತಾವಿರುವಂತಹ ಈ ದೇವಾಲಯವನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗಬೇಕು ಅನ್ನೋ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಅದೆಲ್ಲ ಅವರ ಗಮನಕ್ಕಿದೆ ತಾನೆ? ಹೌದು. ಆದ್ರೂ ಯಾವ ಕಾರ್ಯನೂ ಆಗಿಲ್ಲ ಅಂತಾರೆ. ಯಾವಾಗಿಂದ ಸರ್ ಈಗ ಹಂಗಂದ್ರೆ ಆದಾಯ ಕಡಿಮೆ ಆಗ್ತಾ ಬಂದದ್ದು ಆಗಿದ್ರೆ ದೇವಾಲಯ? ಇಲ್ಲ, ಆದಾಯ ಮುಂಚೆ ಇರ್ಲಿಲ್ಲ, ಈ ಕಡೆಗಿಲ್ಲ. ಈ ದೇವಾಲಯಗಳಲ್ಲಿ ಇದು ಒಂದೇ ಅಲ್ಲ, ಇಲ್ಲಿ ಬಿಳೆಕಲ್ಲು ಹಳ್ಳಿ ಅಂತಿದೆ, ಆ ಬಿಳೆಕಲ್ಲು ರಂಗನಾಥನ್ ದೇವಾಲಯ ಇದೆ. ಅದ್ರೊಳಗೆ ಸಂಬಳಕ್ಕೆ ಏನ್ ಕೊಡ್ತಾರೆ? ಅಲ್ಲಿ ಯಾರು ಬರ್ತಾರೆ? 10 ಕಿಲೋಮೀಟರ್ ದೂರ ಇದೆ, ಅಂಬಳೆ ಅಂತಿದೆ, ಯಾರು ಕೃಷ್ಣಶಾಸ್ತ್ರಿಗಳ ಊರು. ಅಲ್ಲಿರ್ತಕ್ಕಂಥ ರುಕ್ಮಿಣಿ ಸತ್ಯಭಾಮನ ಸಮೇತ ಆ ರಾಧಾಕೃಷ್ಣನ ಸಾನ್ನಿಧ್ಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆ ದೇವಾಲಯಕ್ಕೆ ಆದಾಯ ಏನು ಇದೆ? ತಾವು ಎಸ್ ಕಣ್ಣನವರೇ
ನನ್ನ ಧ್ವನಿ ಕೇಳಿಸ್ತಾ ಇದೆ. ಓಕೆ, ಎಸ್, ಸಂಪರ್ಕ ಕಡಿತ ಆಗಿದೆ, ಧನ್ಯವಾದಗಳು. ಎಸ್, ಇದು ಹಿರೇಮಗಳೂರು ಕಣ್ಣನವರ ಮಾತು. ಅವರ ವೇತನವನ್ನ ತಡೆ ಹಿಡಿದು 10 ವರ್ಷದ ಹಣ ವಾಪಸ್ ಕೊಡಿ ಎನ್ನುವಂತಹ ಸೂಚನೆ ಮುಜರಾಯಿ ಇಲಾಖೆಯಿಂದ ಬರ್ತಾ ಇದೆ. ಕಣ್ಣನ್ ವೇತನ್ ಅವರ ತಡೆ ಹಿಡಿದು ದೇವಾಲಯದ ಆದಾಯ ಕಡಿಮೆ ಇದೆ, ನಿಮ್ಗೆ ಸಂಬಳ ಹೆಚ್ಚು ಕೊಟ್ಬಿಟ್ಟಿದ್ದೀವಿ, ಹಾಗಾಗಿ ಪ್ರತಿ ತಿಂಗಳು ನಿಮ್ಮ ಸಂಬಳ 7,500 ರೂಪಾಯಿ ಏನು ಜಮಾ ಆಗ್ತಾ ಇತ್ತು, ಅದರಲ್ಲಿ 4,500 ರೂಪಾಯಿ ವಾಪಸ್ ಕೊಡಬೇಕು. ಅಂದ್ರೆ 10 ವರ್ಷಕ್ಕೆ 4,74,000 ರೂಪಾಯಿಯನ್ನ ವಾಪಸ್ ಕೊಡುವಂತೆ ಈಗ ಸೂಚನೆ ಕೊಟ್ಟಿದೆ. ಅರ್ಚಕರ ಸಂಬಳಕ್ಕೆ ಕತ್ತರಿ ಹಾಕಿದೆ ಮುಜರಾಯಿ ಇಲಾಖೆ. ಸರ್ಕಾರದ ಈ ನಿರ್ಧಾರಕ್ಕೆ ಹಿರೇಮಗಳೂರು ಕಣ್ಣನ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವೇತನ ವಾಪಸ್ ಕೇಳಿದ್ದು ಆಘಾತ ಮೂಡಿಸಿದೆ ಎಂದಿದ್ದಾರೆ. ದೇವಸ್ಥಾನವನ್ನ, ಅಲ್ಲಿ ಬೇಕಾದ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿತ್ತು. ಆದರೆ ಅದನ್ನ ಮಾಡೋದರ ಬದಲಿಗೆ, ದೇವಾಲಯವನ್ನ ಸುಧಾರಿಸುವ ಬದಲಿಗೆ ಆದಾಯ ಕಡಿಮೆಯಾಗಿದೆ, ಸಂಬಳ ಹೆಚ್ಚಿದೆ ಅಂತ ನೆಪ ಒಡ್ಡಿ ಈಗ ವಾಪಸ್ ಕೇಳಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರದಿಂದಾಗಿ ಅರ್ಚಕರು ಬೇರೆ ವೃತ್ತಿ ಹುಡುಕಿಕೊಳ್ಳುವ ಸ್ಥಿತಿ ಬಂದಿದೆ ಅಂತ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಹಿರೇಮಗಳೂರು ಕಣ್ಣನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.